ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಾಜಶೇಖರ್ ನಿಟ್ಟೂರ್. ಇವತ್ತು ಒಂದು ಸಣ್ಣ ಕಥೆಯೊಂದಿಗೆ ನಿಮ್ಮ ಜೊತೆ ನಾನು ಬರ್ತಾ ಇದ್ದೇನೆ. ಏನಪ್ಪ ಅಂತ ಹೇಳಿದ್ರೆ, ತಾಳಿಯಾನು ಬಾಳಿಯಾನು ಅಂತೇಳಿ ನಾವೆಲ್ಲ ಕೇಳ್ತಾ ಇದ್ವಿ. ತಾಳ್ಮೆಗಿಂತ ತಪವೂ ಇಲ್ಲ ಅಂತಂದೇಳಿ ಕೂಡ ಕೇಳ್ತಾ ಇದ್ವಿ. ಸೊ ಇದಕ್ಕೆ ಒಂದು ಸಣ್ಣ ಉಪಕಥೆಯನ್ನು ನಿಮಗೆ ನಾನು ಹೇಳ್ತಾ ಇದ್ದೇನೆ. ಏನು ಅಂತ ಹೇಳಿದ್ರೆ, ಒಂದೂರಲ್ಲಿ ರಾಜ ಇರ್ತಾನೆ. ಆ ರಾಜ ಪ್ರತಿ ವರ್ಷ ತನ್ನ ರೈತರು ಯಾವ್ಯಾವ ಬೆಳೆಗಳನ್ನು ಬೆಳೆದಿದ್ದಾರೆ, ನಮ್ಮ ಊರು ಹೇಗಿದೆ ಅಂತೇಳಿ ನೋಡೋದಕ್ಕೋಸ್ಕರ ಆ ಒಂದು ಊರಿನ ಮುಖ್ಯ ರಸ್ತೆಯಲ್ಲಿ ಒಂದು ಪ್ರವಾಸವನ್ನು ಮಾಡ್ತಾ ಇರ್ತಾನೆ. ಸೊ ಇದೇ ರೀತಿ ಪ್ರವಾಸ ಮಾಡಬೇಕಾದ್ರೆ ಆ ಊರಿನ ರೈತನ ಎಲ್ಲ ಎಲ್ಲ ರೈತರು ಅವನಿಗೆ ವಿಸಿಟ್ ಮಾಡ್ತಾ ಇರ್ತಾರೆ. ಭೇಟಿ ಮಾಡಿ ಅವನಿಗೆ ದ್ರಾಕ್ಷಿ ಹಣ್ಣನ್ನು ಕೊಡ್ತಾ ಇರ್ತಾರೆ. ತಾವು ಬೆಳೆದ ಎಲ್ಲ ಹಣ್ಣುಗಳನ್ನು ಕೊಡ್ತಾ ಇರ್ತಾರೆ. ಸೊ ಪ್ರತಿ ರೈತರು ಅಲ್ಲಿ ದ್ರಾಕ್ಷಿ ಹಣ್ಣನ್ನು ಬೆಳೆದಿದ್ರು. ರಾಜ ಬಂದ ತಕ್ಷಣ ಅವನಿಗೆ ನಮಸ್ಕಾರ ಮಾಡ್ತಾಯಿದ್ರು, ಜೈ ಪರಾಕ್ ಹಾಕ್ತಾಯಿದ್ರು, ಬಹುಪರಾಕ್ ಹಾಕ್ತಾಯಿದ್ರು, ಆ ಹಣ್ಣುಗಳನ್ನು ಕೊಡ್ತಾಯಿದ್ರು. ಆದರೆ ಎಲ್ಲ ರೈತರು ಹಣ್ಣುಗಳನ್ನು ಕೊಟ್ಟರು, ಆದರೆ ಒಬ್ಬ ರೈತ ಮಾತ್ರ ಹಣ್ಣನ್ನು ಕೊಡಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅವನು ಬೆಳೆದಂಥ ದ್ರಾಕ್ಷಿ ಬೆಳೆ ಇನ್ನೂ ಕೂಡ ಬೆಳೆಯನ್ನು ಬಿಟ್ಟಿರಲಿಲ್ಲ. ಕಾರಣ ಇಷ್ಟೇ, ಆ ರಾಜ ಕೇಳ್ತಾನೆ ಆ ರೈತನಿಗೆ, ಯಾಕಪ್ಪ ಪ್ರತಿಯೊಬ್ಬ ರೈತರು ಕೂಡ ದ್ರಾಕ್ಷಿ ಬಳ್ಳಿಯಲ್ಲಿ ಹಣ್ಣನ್ನು ಬಿಟ್ಟಿದ್ದಾರೆ, ಆದರೆ ನಿನ್ನ ದ್ರಾಕ್ಷಿ ಬಳ್ಳಿ ಯಾಕೆ ಹಣ್ಣನ್ನು ಬಿಟ್ಟಿಲ್ಲ ಅಂತ ಕೇಳ್ತಾನೆ. ಸೊ ಅವಾಗ ಆ ರೈತ ಹೇಳ್ತಾನೆ, ಏನಿಲ್ಲ ಮಹಾರಾಜರೇ, ನನಗೆ ಈಗ ಒಂದು ವರ್ಷದ ಕೆಳಗೆ ಒಬ್ಬ ಋಷಿಮುನಿಗಳು ಸಿಕ್ಕಿದ್ರು. ನಾನು ಧ್ಯಾನ ಕೂತ್ಕೊಂಡಿದ್ದೆ. ಆ ಸಂದರ್ಭದಲ್ಲಿ ಋಷಿಮುನಿಗಳು ಸದೃಶರಾಗ್ತಾರೆ. ಆಗ ಅವರು ಒಂದು ವಿಶೇಷವಾದ ಬೀಜವನ್ನು ನನಗೆ ಕೊಟ್ಟರು. ದ್ರಾಕ್ಷಿ ಬೀಜವನ್ನು ಕೊಡ್ತಾರೆ. ಈ ವಿಶೇಷವಾದ ಬೀಜವನ್ನು ನೀನು ಬಿತ್ತಿದರೆ 8 ವರ್ಷಗಳ ಕಾಲ ನೀನು ಕಾಯಬೇಕು. 8 ವರ್ಷದ ನಂತರ ಈ ದ್ರಾಕ್ಷಿ ಬಳ್ಳಿ ದ್ರಾಕ್ಷಿ ಹಣ್ಣನ್ನು ಬಿಡುತ್ತೆ. ಆ ದ್ರಾಕ್ಷಿ ಹಣ್ಣು ಬಹಳ ರುಚಿಕರವಾಗಿರುತ್ತೆ, ಅದು ವಿಶೇಷವಾಗಿರುತ್ತೆ, ಮತ್ತು ಅದನ್ನು ಮಾರ್ಕೆಟ್ನವರು ಕೊಂಡುಕೊಂಡು ಬಹಳ ರೇಟಿಗೆ ನಿನಗೆ ಅದನ್ನ ಕೊಡ್ತಾರೆ ಅಂಥೇಳಿ. ಆಯಿತು, ಅದನ್ನು ನೀವು ದಯಪಾಲಿಸಿ ಅಂತ ಹೇಳಿದಾಗ ಆ ವರವನ್ನು ಆ ಋಷಿ ಮುನಿಗಳು ಅವನಿಗೆ ದಯಪಾಲಿಸ್ತಾರೆ. ಆ ಬೀಜವನ್ನು ತೆಗೆದುಕೊಂಡು ಬಂದ ರೈತ ಏನು ಮಾಡ್ತಾನೆ, ಆ ಹೊಲದಲ್ಲಿ ಅದನ್ನು ಬಿತ್ತುತ್ತಾನೆ. ಸೊ 1 ವರ್ಷ ಆದರೂ ಕೂಡ ಆ ದ್ರಾಕ್ಷಿ ಹಣ್ಣು ಬಿಡೋದಿಲ್ಲ. ಆ ಸಂದರ್ಭದಲ್ಲಿ ರಾಜ ಬರ್ತಾನೆ. ಆ ರಾಜನಿಗೆ ಈ ಕಥೆಯನ್ನು ಹೇಳಿರ್ತಾನೆ. ಸೊ ಕೊನೆಗೆ ಆಯ್ತಪ್ಪ, ರಾಜ ಕೇಳ್ತಾನೆ ರೈತನಿಗೆ, ನೀನು ಈ 8 ವರ್ಷ ವೆಯ್ಟ್ ಮಾಡೋದು ತುಂಬ ಕಷ್ಟ ಆಗುತ್ತಲ್ವ, 8 ವರ್ಷಗಳ ಕಾಲ ನೀನೇನು ಮಾಡ್ತೀಯಾ, ಹೊಟ್ಟೆಗೆ ಊಟವನ್ನು ಹೇಗೆ ಮೇಂಟೈನ್ ಮಾಡ್ತೀಯಾ, ಮನೆಯನ್ನು ಹೇಗೆ ಮೇಂಟೈನ್ ಮಾಡ್ತೀಯಾ